ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಫುಟ್ಬಾಲ್ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಫುಟ್ಬಾಲ್ ಮೇಲೆ ಭಾಗ 1 ಮಾಡಿದ್ದೀನಿ. ಇದು ಭಾಗ 2 ಆಗಿರ್ತೈತೆ. ಈ ಒಂದು ಟಾಪಿಕ್ ಬಂದುಬಿಟ್ಟು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರಿಗೆ ಈ ಒಂದು ತರಗತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಫುಟ್ಬಾಲ್ ಇತಿಹಾಸದ ಬಗ್ಗೆ ನೀನು ತರಗತಿ ತಿಳ್ಕೊಂಡಿದ್ವಿ, ಇದ್ರ ಮೆಜರ್ಮೆಂಟ್ ಕೂಡ ತಿಳ್ಕೊಂಡಿದ್ವಿ, ಇಲ್ಲಿ ಬಳಸುವಂಥ ಸಲಕರಣೆಗಳ ಬಗ್ಗೆ ತಿಳ್ಕೊಂಡಿದ್ವಿ, ಆಟಗಾರರ ಸಂಖ್ಯೆ, ಗ್ರೌಂಡ್ ಮೆಜರ್ಮೆಂಟು ಎಲ್ಲದ್ರ ಬಗ್ಗೆ ಏನು ಮಾಡಿದ್ವಿ ನೀನು ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಇವಾಗ ನಾವು ಫುಟ್ಬಾಲ್ ಆಟದ ನಿಯಮಗಳು, ಫುಟ್ಬಾಲ್ ಆಟ ಆಡಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಇಲ್ಲಿ ಪಾಲನೆ ಮಾಡಬೇಕು ಅಂತೇಳಿ ತಿಳ್ಕೊಬೇಕಾಗಿದೆ. ಯಾರೆಲ್ಲ ಇನ್ನೂ ಪಾರ್ಟ್ 1 ನೋಡ್ಕೊಂಡಿಲ್ವೋ ಆ ಪಾರ್ಟ್ 1 ನೋಡಿಕೊಂಡು ಈ ಪಾರ್ಟ್ 1 ವೀಕ್ಷಿಸಿ. ಡೈರೆಕ್ಟಾಗಿ ಪಾರ್ಟ್ 2 ಬಂದರೆ ನಿಮಗೆ ಹಿಂದಿನ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಪಾರ್ಟ್ 1 ಆಗಿನ ಮೇಲೆ ಈ ಒಂದು ಪಾರ್ಟ್ 2 ವಿಡಿಯೋವನ್ನು ನೋಡ್ಕೊಳ್ಳಿ, ಆವಾಗ ನಿಮಗೆ ವಿಷಯ ಅರ್ಥ ಆಗ್ತೈತೆ. ಇವಾಗ ಫುಟ್ಬಾಲ್ ಆಟದ ನಿಯಮಗಳು. ಫುಟ್ಬಾಲ್ ಆಟ ಹೆಂಗೆ ಪ್ರಾರಂಭ ಆಗ್ತೈತೆ ಅಂದರೆ ಅದು ಕಿಕ್ ಆಫ್ ಮೂಲಕ ಪ್ರಾರಂಭ ಆಗ್ತೈತೆ. ಯಾವುದ್ರ ಮೂಲಕ ಪ್ರಾರಂಭ ಆಗ್ತೈತೆ? ಅದು ಕಿಕ್ ಆಫ್ ಮೂಲಕ ಪ್ರಾರಂಭ ಆಗ್ತೈತೆ. ಒಂದು ಪಂದ್ಯದಲ್ಲಿ ಒಂದು ತಂಡ 3 ಜನ ಬದಲಿ ಆಟಗಾರರನ್ನು ಬದಲಾಯಿಸ್ಕೊಳ್ಬೋದು. ಒಂದು ತಂಡ ಇದೆ ಅಂದರೆ ಒಂದು ಪಂದ್ಯದಲ್ಲಿ ಅದು 3 ಜನ ಆಟಗಾರರನ್ನು ಏನು ಮಾಡ್ಬೋದು? ಬದಲಿ ಮಾಡ್ಕೋಬೋದು. ಆದರೆ ಸಾಧಾರಣ ಪಂದ್ಯದಲ್ಲಿ ಏನಾದರೂ ಮ್ಯಾಚ್ ಇತ್ತಂದರೆ ಅಲ್ಲಿ ಏನು ಮಾಡ್ಬೋದು? ರೆಫ್ರಿಗೆ 2 ತಂಡದವರು ತಿಳಿಸಿ 5 ಜನ ಬದಲಿ ಆಟಗಾರರು ಏನು ಮಾಡ್ಬೋದು? ಬದಲಿಸ್ಬೋದು. ಇಲ್ಲಿ ಏನು ಮಾಡ್ಬೋದು ನಾವು? ಸಾಧಾರಣ ಒಂದು ಪಂದ್ಯ ಇರ್ತದ್ರೆ ಅಲ್ಲಿ ರೆಫ್ರಿಗೆ ನಾವು ಮಾಹಿತಿ ನೀಡುವುದರ ಮೂಲಕ 2 ತಂಡದವರು ಏನು ಮಾಡ್ಬೋದು? 5 ಜನ ಬದಲಿ ಆಟಗಾರರನ್ನು ನಾವು ಬದಲಿಸ್ಕೊಳ್ಬೋದು. ಥ್ರೋ ಇನ್ ತೆಗೆದುಕೊಳ್ಳುವಾಗ ಸ್ಪರ್ಶಗೆರೆ ಅಥವಾ ಅಂಕಣದ ಹೊರಗೆ ನೆಲದ ಸಂಪರ್ಕ ಹೊಂದಿದ್ದು 2 ಕಾಲು ಅಥವಾ 2 ಕೈಗಳು ತಲೆಯ ಮೇಲೆ ಹಿಂದಿನಿಂದ ಮುಂದೆ ತಂದು ಎಸೆಯಬೇಕು. ಏನು ಮಾಡಬೇಕು? ಇಲ್ಲಿ ಥ್ರೋ ಇನ್ ತೆಗೆದುಕೊಂಡಿವಿ ಅಂದರೆ ಆವಾಗ ಸ್ಪರ್ಶಗೆರೆ ಅಥವಾ ಅಂಕಣದ ಹೊರಗೆ ನೆಲದ ಸಂಪರ್ಕ ನಾವು ಹೊಂದಿರಬೇಕು 2 ಕೈಗಳಿಂದ ಅಥವಾ ಕಾಲುಗಳಿಂದ. ಹಾಗೆ ತಲೆಯ ಮೇಲೆ ಹಿಂದಿನಿಂದ ಮುಂದೆ ತಂದು ಎಸಿಬೇಕು. ಆ ಬಾಲ್ ಹೆಂಗೆ ಎಸಿಬೇಕಂದ್ರೆ ತಲೆಯ ಮೇಲೆ ಹಿಂದಿನಿಂದ ತಂದು ಮುಂದೆ ಆ ಬಾಲನ್ನು ಎಸಿಬೇಕು. ಈಗ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಿಕ್ ತೆಗೆದುಕೊಳ್ಳುವಾಗ ಎದುರಾಳಿ ಆಟಗಾರರು ಏನು ಮಾಡಬೇಕಂದ್ರೆ 10 ಯಾರ್ಡ್ ದೂರ ಇರಬೇಕು. ಅಂದರೆ 9.15 ಮೀಟರ್ ದೂರದಲ್ಲಿ ಏನಿರಬೇಕು? ಅವ್ರು ಇದ್ದು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಿಕ್ ತೆಗೆದುಕೊಳ್ಳುವಾಗ ಎದುರಾಳಿ ಆಟಗಾರರು ಎಷ್ಟು ದೂರ ಇರಬೇಕು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಇದು 10 ಮೀಟರ್ಸ್ ದೂರ ಇರಬೇಕು. ಮೀಟ್ರಲ್ಲಿ ಕೇಳಿದ್ರೆ 9.15 ಮೀಟರ್ ದೂರ ಇರಬೇಕು ಅವರು. ಇವಾಗ ನೋಡ್ರಿ, ಕಾರ್ನರ್ ಕಿಕ್ನಲ್ಲಿ ನೇರವಾಗಿ ಗೋಲ್ ಗಳಿಸಬಹುದು. ಏನು ಮಾಡ್ಬೋದು? ಕಾರ್ನರ್ ಕಿಕ್ ಕೊಟ್ಟಿದ್ರೆ ಅಂದರೆ ಅಲ್ಲಿ ನಾವು ನೇರವಾಗಿ ಏನು ಮಾಡ್ಬೋದು? ಗೋಲನ್ನು ಗಳಿಸ್ಬೋದು. ಇಂತಹ ಸಮಯದಲ್ಲಿ ಏನಾಗ್ತೈತಿ? ಆಫ್ ಸೈಡ್ ನಿಯಮ ಅನ್ವಯಿಸೋದಿಲ್ಲ. ಇಲ್ಲಿ ಏನಾಗೋದಿಲ್ಲ? ಆಫ್ ಸೈಡ್ ನಿಯಮ ನಮಗೆ ಅನ್ವಯ ಆಗೋದಿಲ್ಲ. ಇಲ್ಲಿ ಗೋಲ್ ಕೀಪರ್ನನ್ನು ಗೋಲ್ ಕ್ಷೇತ್ರದಲ್ಲಿ ಇದ್ದಾಗ ಮಾತ್ರ ಕೈಯಿಂದ ಹಿಡಿಯಬಹುದು. ಗೋಲ್ ಕೀಪರ್ ಗೋಲ್ ಕ್ಷೇತ್ರದಲ್ಲಿ ಇದ್ದಾಗ ಮಾತ್ರ ಏನು ಮಾಡ್ಬೋದು? ಬಾಲನ್ನು ಕೈಯಲ್ಲಿ ಹಿಡಿಬಹುದು ಮತ್ತು ಎಸೆಯಬಹುದು. ಆದರೆ ಪೆನಾಲ್ಟಿ ಕ್ಷೇತ್ರ ಬಿಟ್ಟು ಹೊರ ಬಂದಾಗ ಮಾತ್ರ ಸಾಮಾನ್ಯ ಆಟಗಾರ ನಿಯಮವನ್ನು ಪಾಲಿಸಬೇಕು. ಆವಾಗ ಕೈಯಿಂದ ಹಿಡಿಯಂಗಿಲ್ಲ, ಅವನು ಕೂಡ ಕಾಲಿಂದಲೇ ಆಡಬೇಕು. ಪೆನಲ್ಟಿ ಕಿಕ್ ತೆಗೆದುಕೊಳ್ಳುವಾಗ ಉಳಿದೆಲ್ಲ ಆಟಗಾರರು ಎಷ್ಟು ದೂರ ಇರಬೇಕು ಅಂತಂದರೆ 9.15 ಮೀಟರ್ ಅಂದರೆ 10 ಯಾರ್ಡ್ಸ್ ದೂರನೇ ಇರಬೇಕೆಲ್ಲರೂ. ಮತ್ತು ಗೋಲ್ಡ್ ಲೈನ್ನ ಮೇಲೆ ನಿಂತ್ಕೊಂಡಿರಬೇಕು. ಏನು ಮಾಡಬೇಕು? ಅವರೆಲ್ಲ ಗೋಲ್ಡ್ ಲೈನ್ ಮೇಲೆ, ಗೋಲ್ ಮಾಡುವಂಥ ಲೈನ್ ಮೇಲೆ ನಿಂತ್ಕೊಂಡಿರಬೇಕು. ಹೊಡೆಯುವ ತನಕ ಯಾರೂ ಕೂಡ ಚಲಿಸಬಾರ್ದು ಅಲ್ಲಿಂದ. ಆಮೇಲೆ ಚಲಿಸ್ಬೋದು, ಆದರೆ ಬಾಲ್ ಹೊಡೆಯುವ ಗಂಟ ಯಾರೂ ಅಲ್ಲಿಂದ ಚಲಿಸಬಾರ್ದು. ಈ ರೀತಿ ಇದೊಂದು ನಿಯಮ. ಚೆಂಡು ಬದೆಯ ರೇಖೆಯಿಂದ ಹೊರ ಹೋದಾಗ ಅಥವಾ ಸೈಡ್ ಲೈನ್ ಟಚ್ ಲೈನ್ ಎದುರಾಳಿಗೆ ಚೆಂಡನ್ನು ಒಳಗೆ ಎಸೆಯಲು ಥ್ರೋ ಇನ್ಗೆ ಏನು ಮಾಡಬೇಕು? ಇಲ್ಲಿ ಅವಕಾಶವನ್ನು ನೀಡಬೇಕು. ಗೋಲ್ ಕ್ಷೇತ್ರದಲ್ಲಿ ರಕ್ಷಣಾ ತಂಡದ ಉದ್ದೇಶಪೂರ್ವಕವಾಗಿ ತಪ್ಪಾದರೆ ಏನು ಮಾಡಬೇಕು? ಪೆನಲ್ಟಿ ಕಿಕ್ ನೀಡಬೇಕು. ಗೋಲ್ ಕ್ಷೇತ್ರದಲ್ಲಿ ರಕ್ಷಣಾ ತಂಡದಿಂದ ಉದ್ದೇಶಪೂರ್ವಕವಾಗಿ ಏನಾದರೂ ತಪ್ಪಾಯಿತು ಅಂದರೆ ಏನು ಮಾಡಬೇಕು? ನಾವಲ್ಲಿ ಪೆನಲ್ಟಿ ಕಿಕ್ಕನ್ನು ನೀಡಬೇಕು. ಚೆಂಡು ಗೋಲ್ ಲೈನ್ ಅಂದರೆ ಎಂಡ್ ಲೈನ್ ಮುಖಾಂತರ ರಕ್ಷಣಾ ತಂಡದ ಆಟಗಾರನಿಗೆ ಬಡಿದು ಹೋದರೆ ಎದುರಾಳಿ ತಂಡಕ್ಕೆ ಏನು ಮಾಡಬೇಕಲ್ಲಿ? ಕಾರ್ನರ್ ಕಿಕ್ ಕೊಡಬೇಕು. ಚೆಂಡು ಅಥವಾ ಗೋಲ್ ಲೈನ್ ಮುಖಾಂತರ ತಂಡದ ಆಟಗಾರನಿಗೆ ಬಡಿದು ಅದೇನಾದರೂ ಹೊರಗಡೆ ಹೋದರೆ ಎದುರಾಳಿ ತಂಡಕ್ಕೆ ಹೋದರೆ ಏನು ಮಾಡಬೇಕು? ಕಾರ್ನರ್ ಕಿಕ್ ಕೊಡಬೇಕು ಅಂತ ಅರ್ಥ. ತಂಡಗಳ ಅಂಕಗಳು ಸಮವಾದಾಗ, ಎರಡೂ ತಂಡಗಳ ಅಂಕಗಳಿಂದ ಸಮವಾದಾಗ
ಅವಾಗ ಏನು ಮಾಡಬೇಕಂದ್ರೆ ಗೋಲ್ಡನ್ ಗೋಲ್ ಮೂಲಕ 15 ನಿಮಿಷದ 2 ಅವಧಿಗಳೇನು ಮಾಡಬೇಕು ಕೊಡಬೇಕು. ಅಂಕಗಳು ಅಂದರೆ ಎರಡೂ ತಂಡದ ಅಂಕಗಳು ಸಮವಾದ ಏನು ಮಾಡಬೇಕಲ್ಲಿ ಗೋಲ್ಡನ್ ಗೋಲ್ ಅಂತೇಳಿ ಏನು ಮಾಡಬೇಕು 15 ನಿಮಿಷಗಳು ಎರಡೂ ತಂಡದ ಎರಡೂ ಅವಧಿಗಳಿಗೆ ಕೊಡಬೇಕು. ಅಂದರೆ 2 ಸರಿ ಕೊಡಬೇಕು ಅಂತ ಅರ್ಥ. ಟೈ ಬ್ರೇಕರ್ ನಿಯಮ 5 ಆಟಗಾರರಿಗೆ ಪೆನಲ್ಟಿ ಕಿಕ್ ಕೊಟ್ಟ ಅವರ ಹೆಸರು ಮತ್ತು ಅದೇ ಸಂಖ್ಯೆಯನ್ನು ಬರೆದುಕೊಳ್ಳಲು ಇದರಲ್ಲೂ ಕೂಡ ಸಮವಾದರೆ ನೋಡಿರಿ ಟೈ ಬ್ರೇಕರ್ 15 ನಿಮಿಷದ 2 ಅವಧಿಗಳು ಕೊಡ್ತಾರೆ. ಅವಾಗೂ ಸಮ ಆಯ್ತಂದರೆ ಅಲ್ಲಿ ಟೈ ಬ್ರೇಕರ್ ನಿಯಮ ಕೊಡ್ತಾರೆ. 5 ಆಟಗಾರರಿಗೆ ಪೆನಲ್ಟಿ ಕಿಕ್ ಕೊಟ್ಟು ಅವರ ಹೆಸರು ಮತ್ತು ಅದೇ ಸಂಖ್ಯೆಯನ್ನು ಬರೆದುಕೊಳ್ಬೇಕು. ಅಲ್ಲಿ ಇದರಲ್ಲೂ ಸಮವಾದರೆ ಏನು ಮಾಡಬೇಕಂದ್ರೆ ಸಡನ್ ಡೆತ್ ಕೊಡಬೇಕು. ಫಸ್ಟ್ ಏನು ಮಾಡಬೇಕು 5 ನಿಮಿಷಗಳ 2 ಅವಧಿಗಳು ಕೊಡಬೇಕು. ಆಮೇಲೆ ಟೈ ಬ್ರೇಕರ್ ಕೊಡಬೇಕು. ಟೈ ಬ್ರೇಕರಲ್ಲಿ ಸಮನಾದರೆ ಸಡನ್ ಡೆತ್ ಕೊಡಬೇಕು. ಇದರಲ್ಲಿ ಯಾವುದಾದರೂ ಒಂದು ತಂಡ ಎದುರಾಳಿಗಿಂತ 1 ಗೋಲು ಅಧಿಕವಾಗಿ ಗಳಿಸಿದರೆ ಸರದಿ ಅಂತ ಏನು ಮಾಡಬೇಕು ಅವರಿಗೆ ಕಳಿಸಲು ಅವಕಾಶ ಕೊಡಬೇಕಿಲ್ಲಿ. ಫುಟ್ಬಾಲ್ನಲ್ಲಿ ಏನು ಮಾಡ್ತೀವಿ ನಾವು ಮುಖ್ಯವಾಗಿ 2 ಕಾರ್ಡ್ಗಳನ್ನು ಬಳಸ್ತೀವಿ. ಇಲ್ಲಿ ಒಂದು ಹಳದಿ ಕಾರ್ಡು, ಇನ್ನೊಂದು ಕೆಂಪು ಕಾರ್ಡು. ಲೀಗ್ ಟೂರ್ನಮೆಂಟ್ನಲ್ಲಿ ಪಂದ್ಯ ಸಮವಾದಾಗೆ ಎರಡೂ ತಂಡಗಳು ಏನು ಮಾಡ್ತಾರೆ ಒಂದೊಂದು ಅಂಕ ಕೊಡ್ತಾರೆ. ಏನು ಮಾಡ್ತಾರೆ ಇಲ್ಲಿ ಲೀಗ್ ಟೂರ್ನಮೆಂಟ್ನಲ್ಲಿ ಏನಾದರೂ ಪಂದ್ಯ ಸಮವಾದವು ಅಂದರೆ ಅಲ್ಲಿ ಎರಡೂ ತಂಡಗಳಿಗೆ ಏನು ಮಾಡ್ತಾರೆ ಒಂದೊಂದು ಅಂಕಗಳು ಕೊಡ್ತಾರೆ. ಲೀಗು ನಾಕೌಟು ಈ ರೀತಿ ನೋಡಿದ್ದೇವಲ್ಲ ಆ ಒಂದು ಮಾದರಿಯಲ್ಲಿದೆ ಇದು. ಇವಾಗ ಫುಟ್ಬಾಲ್ ಅಂಕಣದ ಮಧ್ಯಗೆರೆಯಿಂದ ಇರುವ ವೃತ್ತದ ಅಳತೆ ಎಷ್ಟು ಅಂದರೆ ಅದು 9.15 ಮೀಟರ್ ಇರ್ತೈತಿ ಅಥವಾ 10 ಯಾರ್ಡ್ ಇರ್ತೈತಿ. ಪೆನಲ್ಟಿ ಕಿಕ್ ಅದು ಎಷ್ಟು ದೂರ ಇರ್ತದೆ ಅಂದರೆ 9.15 ಮೀಟರ್ ದೂರದಿಂದ ಕೊಡ್ತಾರೆ. ಅದು ಥ್ರೋ ಇನ್ನಿಂದ ಚೆಂಡು ನೇರವಾಗಿ ಗೋಲ್ನೊಳಗೆ ನುಗ್ಗಿ ಹೋದರೆ ಏನು ಮಾಡಿದ್ರೆ ಗೋಲ್ ಆಗುವಂತಿಲ್ಲ. ಥ್ರೋ ಇನ್ನಿಂದ ಚೆಂಡು ನೇರವಾಗಿ ಗೋಲ್ನೊಳಗೆ ಹೋದರೆ ಅಲ್ಲಿ ಗೋಲ್ ಆಗುವಂಥ ಅವಕಾಶ ಇರೋದಿಲ್ಲ. ಅಲ್ಲಿ ಗೋಲ್ ಆದರೂ ಕೂಡ ಕೊಡೋದಿಲ್ಲ ಅಂತ ಅರ್ಥ. ಫುಟ್ಬಾಲ್ ಪಂದ್ಯವಾಡಿಸಲು ಕನಿಷ್ಠ ಎಷ್ಟು ಮಂದಿ ಇರಲೇಬೇಕು ಅಂದರೆ ಕನಿಷ್ಠ 3 ಮಂದಿ ಏನಿರಬೇಕು ಅಧಿಕಾರಿಗಳಲ್ಲಿ ಇರಲೇಬೇಕು. ಪೆನಲ್ಟಿ ಕಿಕ್ ತೆಗೆದುಕೊಂಡವನು ಚೆಂಡನ್ನು ಮತ್ತೊಬ್ಬ ಆಟಗಾರ ಒದೆಯುವ ತನಕ ಮತ್ತೆ ಮುಟ್ಟುವಂತಿಲ್ಲ. ಆ ಸಂದರ್ಭದಲ್ಲಿ ಬೇರೆಯವರಿಗೆ ಏನು ಮಾಡಬೇಕು ಪಾಸ್ ಕೊಟ್ಟು ಕೂಡ ಆಡುವಂತಿಲ್ಲ. ಪೆನಲ್ಟಿ ಕಿಕ್ ತೆಗೆದುಕೊಂಡವನು ಯಾರು ತೆಗೆದುಕೊಂಡಿರ್ತಾರೋ ಅವರು ಚೆಂಡನ್ನು ಮತ್ತೊಬ್ಬ ಆಟಗಾರ ಒದೆಯುವ ತನಕ ಮತ್ತೆ ಏನು ಮಾಡುವಂತಿಲ್ಲ ಮುಟ್ಟುವಂತಿಲ್ಲ. ಈ ಸಂದರ್ಭದಲ್ಲಿ ಬೇರೆಯವರಿಗೆ ಪಾಸ್ ಕೂಡ ಕೊಡುವಂತಿಲ್ಲ ಅಂತ ಅರ್ಥ. ಅವ್ರು ಮುಟ್ಟಂಗಿಲ್ಲ ಪೆನಲ್ಟಿ ಕಾರ್ಡ್ ತೆಗೆದುಕೊಂಡ್ರೆ. ಪೆನಲ್ಟಿ ಕಿಕ್ ಯಾರು ತೆಗೆದುಕೊಳ್ತಾರೋ ಯಾವ ತಂಡ ತೆಗೆದುಕೊಳ್ತಾರೋ ಅವ್ರು ಏನು ಮಾಡಲು ಆ ಬಾಲನ್ನು ಒದೆಯುವ ತನಕ ಮತ್ತೊಬ್ಬ ಆಟಗಾರ ಬಾಲನ್ನು ಒದೆಯುವ ತನಕ ಅವ್ರೇನು ಮಾಡೋಕ್ಕಿಲ್ಲ ಒದೆಯುವಂತಿಲ್ಲ ಅಥವಾ ಮುಟ್ಟುವಂತಿಲ್ಲ ಅಂತ ಅರ್ಥ ಇದು. ಫುಟ್ಬಾಲ್ ಆಟದಲ್ಲಿ ಮೊದಲನೇ ರೆಫ್ರಿಯೇ ಕಾಲಮಾಪಕರಾಗಿ ಏನು ಮಾಡ್ತಾರೆ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಮೊದಲನೇ ರೆಫ್ರಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಟೈಮ್ ಕೀಪರ್ ಆಗಿ ಕೆಲಸವನ್ನು ಮಾಡ್ತಾರೆ. ಫುಟ್ಬಾಲ್ ಆಟದಲ್ಲಿ ಎದೆಯ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತಂದರೆ ಇದು 1ರಿಂದ 99ವರೆಗೂ ಪ್ರಾರಂಭ ಆಗ್ತೈತಿ. ಇವೆಲ್ಲ ಏನಾಗ್ತವೆ ಸಮಸಂಖ್ಯೆ ಆಗಿರ್ತವೆ ಅಂತ ಅರ್ಥ. ಇಲ್ಲಿ 2 ಅಂದರೆ 2ರ ಸಂಖ್ಯೆಯಿಂದ ಕೂಡಿರ್ತವೆ. ಸಮಸಂಖ್ಯೆ ಎಲ್ಲ 2ರ ಸಂಖ್ಯೆ. ನೋಡಿ 1 2 ಈ ರೀತಿ ಒಂದೊಂದು ಸಂಖ್ಯೆ ಇದ್ರೂ ಕೂಡ ಮುಂದೆ 0 ಹಚ್ತಾರೆ. ಅಂದರೆ 2 ಸಂಖ್ಯೆ ಇರ್ತವೆ ಅಂತ ಅರ್ಥ. ಇಲ್ಲಿ ಕಾರ್ನರ್ ಕಿಕ್ ತೆಗೆದುಕೊಳ್ಳುವಾಗ ಮೂಲೆಯ ನಿಶಾನೆಯ ಹತ್ತಿರವಿರುವ ಕ್ವಾರ್ಟರ್ ಸರ್ಕಲ್ನಲ್ಲಿ ಏನು ನೋಡಬೇಕು ಚೆಂಡನ್ನು ಸಿದ್ಧವಾಗಿದ್ದು ನಂತರ ಅದನ್ನು ಒದಿಬೇಕು. ಕ್ವಾರ್ಟರ್ ಸರ್ಕಲ್ ಅಂದರೆ 1 ಮೀಟರ್ ತ್ರಿಜ್ಯ 3 ಅಡಿ ಇರ್ತೈತಿ. ಅದು ಎಷ್ಟಿರ್ತದೆ ಅಂತ ಕೇಳಿದ್ರೆ 1 ಮೀಟರ್ ತ್ರಿಜ್ಯ 3 ಅಡಿ ಇರ್ತೈತಿ. ಇಲ್ಲಿ ಕಾರ್ನರ್ ಕಿಕ್, ಗೋಲ್ ಕಿಕ್, ಥ್ರೋ ಇನ್ ಸಮಯದಲ್ಲಿ ಯಾವ ನಿಯಮ ಅನ್ವಯ ಆಗಿದೆ ಅಂದರೆ ಆಫ್ ಸೈಡ್ ನಿಯಮ ಅನ್ವಯವಾಗೋದಿಲ್ಲ. ಫುಟ್ಬಾಲ್ ಆಟದಲ್ಲಿ ಆಫ್ ಸೈಡ್ ಕೊಡೋರು ಯಾರು ಅಂದರೆ ಅದು ಲೈನ್ಮ್ಯಾನ್ಗಳು, ಅಂದರೆ ಲೈನ್ ಜಡ್ಜಸ್, ಲೈನ್ ಅಂಪರ್ಸ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಆಫ್ ಸೈಡ್ ನಿಯಮವನ್ನು ಕೊಡ್ತಾರೆ, ಅಂದರೆ ಆಫ್ ಸೈಡ್ ಕೊಡ್ತಾರೆ ಅವರು. ಆಟಗಾರ ಚೆಂಡನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆಟಗಾರನಿಗಿಂತ ತನ್ನ ತಂಡದ ಆಟಗಾರ ಮುಂದೆ ಇದ್ದರೆ ಅವನಿಗೆ ಪಾಸ್ ನೀಡಿದಾಗ ಏನಾಗ್ತೈತೆ ಆಫ್ ಸೈಡ್ ಆಗ್ತೈತೆ. ಆದರೆ ಎದುರಾಳಿ ಆಟಗಾರನು ಏನು ಮಾಡಬೇಕನು ಒಬ್ಬರಿಗಿಂತ ಹೆಚ್ಚು ಮಂದಿ ಇದ್ದಾಗ ಆಫ್ ಸೈಡ್ ನಿಯಮ ಇಲ್ಲಿ ಅನ್ವಯಿಸೋದಿಲ್ಲ. ಎದುರಾಳಿ ತಂಡದ ಒಬ್ಬರಿದ್ದರೆ ಕೊಡ್ಬೋದು, ಆದರೆ ಹೆಚ್ಚು ಇದನ್ನಾಗಲ್ಲ ಇಲ್ಲಿ ಆ ನಿಯಮವನ್ನು ಇಲ್ಲಿ ಅನ್ವಯ ಆಗಲ್ಲ ಅಂತ ಅರ್ಥ ಇದು. ಇವಾಗ ಫುಟ್ಬಾಲ್ ಆಟದಲ್ಲಿ ಬಳಸುವಂಥ ಪದಗಳು ಯಾವ್ಯಾವ ಪದಗಳು ಬಳಸ್ತೀವಿ ಫುಟ್ಬಾಲಲ್ಲಿ ಅಂತೇಳಿ ನೋಡಿರಿ. ಇವನು ಇಂಪಾರ್ಟೆಂಟು. ಸ್ಕೂಪ್ ಬಳಸ್ತೀವಿ, ಸ್ಟಾಪರ್ ಬಳಸ್ತೀವಿ, ಆಫ್ ಸೈಡ್ ಬಳಸ್ತೀವಿ, ಕಾರ್ನರ್ ಕಿಕ್ ಬಳಸ್ತೀವಿ, ಮತ್ತು ಏನು ಮಾಡ್ತೀವಿ ಇಲ್ಲಿ ಚಿಪ್ ಫಾಸ್ಟ್ ಬಳಸ್ತೀವಿ. ಅದೇ ರೀತಿ ಅದಕ್ಕೆ ಲಾಂಗ್ ಪಾಸ್ ಅಂತ ಕೂಡ ಕರಿತೀವಿ. ಲ್ಯಾಪ್ಟೆಡ್, ಡಿಬ್ಲಿಂಗ್, ಟ್ರಿಪ್ಪಿಂಗ್,
ಟೈ ಬ್ರೇಕರ್, ಥ್ರೋ ಇನ್, ಪೆನಲ್ಟಿ ಕಿಕ್, ಹೆಡರಿಂಗ್ ಮತ್ತು ಹೆಡ್ಡಿಂಗ್ ಮತ್ತು ಪಾಸಿಂಗ್ ಈ ರೀತಿ ಪದಗಳು ಬಳಸ್ತೀವಿ. ಹಾಗೆ ಥ್ರೋಯಿಂಗ್, ಗೋಲ್ ಕಿಕ್, ಡ್ರವ್ ಕಿಕ್, ವಾಲಿ ಕಿಕ್, ಫೇಕಿಂಗ್, ಕಿಕ್ಕಿಂಗ್ ದಿ ಬಾಲ್, ಆಫ್ ವಾಲ್ ಕಿಕ್, ಸ್ಟಾಪಿಂಗ್ ದಿ ಬಾಲ್, ಗೋಲ್ ಕೀಪಿಂಗ್ ಇವೆಲ್ಲ ಏನು ಫುಟ್ಬಾಲ್ ಆಟದಲ್ಲಿ ಬಳಸುವಂತಹ ಪದಗಳು. ಇವೆಲ್ಲ ಪದಗಳು ಕೊಟ್ಟು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು ಯಾವ ಪದ ಬಳಸ್ತೀವಿ. ಈ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಟೈ ಬ್ರೇಕರ್ ಇದು ಕೊಟ್ಟು ಈ ಒಂದು ಪದ ಎಲ್ಲಿ ಬಳಸ್ತೀವಿ ಅಂತ ಕೇಳ್ತಾರೆ. ಹಾಕಿ, ಫುಟ್ಬಾಲ್ ಈ ರೀತಿ ಎಲ್ಲ ಕೇಳ್ತಾರೆ. ನಾವೇನು ಮಾಡಬೇಕು, ಫುಟ್ಬಾಲ್ ಅಂಥೇಳಿ ನೆನ್ಪಿಟ್ಕೋಬೇಕು. ಈಗ ಫಿಫಾ ಫುಟ್ಬಾಲ್ ಪಂದ್ಯಾವಳಿ ಭಾರತದ ಪಾತ್ರ ಏನು? ಫಿಫಾ ಫುಟ್ಬಾಲ್ ಆಡಿಸ್ತಾರೆ, ಅದರಲ್ಲಿ ಭಾರತದ ಒಂದು ಸಾಧನೆ ಏನು ಅಂತ ತಿಳ್ಕೋಬೇಕು. ಭಾರತದಲ್ಲಿ ಫುಟ್ಬಾಲ್ ಆಟವನ್ನು ಏನು ಮಾಡ್ತಾರೆ, 1878ರಲ್ಲಿ ಡಾಲ್ ಹೌಸಿ ಅವರು ಏನು ಮಾಡ್ತಾರೆ, ಕೋಲ್ಕತ್ತಾದ ಫುಟ್ಬಾಲ್ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾನೆ. ಯಾರು ಮಾಡಿದ್ದು? ಡಾಲ್ ಹೌಸಿ ಮಾಡಿದ್ದು. ಎಲ್ಲಿ ಅಂದರೆ 1878ರಲ್ಲಿ ಕೋಲ್ಕತ್ತಾದಲ್ಲಿ ಮಾಡ್ತಾರೆ. ಭಾರತದಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಆಫ್ ಅಂದರೆ ಡ್ಯೂರಂಟ್ ಕಪ್ ಅಂತ ಅರ್ಥ. ಭಾರತದಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಕಪ್ ಅಂದರೆ ಯಾವುದು ಅಂದರೆ ಅದು ಡ್ಯೂರಂಟ್ ಕಪ್. ಡ್ಯೂರಂಟ್ ಕಪ್ ಯಾವ ಕ್ರೀಡೆ ಕೊಡ್ತಾರೆ ಅಂತೇಳಿ ಕೇಳ್ತಾರೆ, ಅದು ಫುಟ್ಬಾಲ್ ಅಂತ ನೆನ್ಪಿಟ್ಕೋಬೇಕು ನಾವು. ಪ್ರಾರಂಭಿಕ ವಿಶ್ವಕಪ್ ಸೆಣಸಾಟದಲ್ಲಿ ಪ್ರವೇಶಿಸಿ ಪ್ರಧಾನ ಹಂತದಲ್ಲಿ ಆಡಲು ಹೆಣಗುತ್ತಲೇ ಇದ್ದ ಚಿಕ್ಕ ಪುಟ್ಟ ದ್ವೀಪಗಳು ಸಹಿತ ಏನು ಮಾಡಿದವೆ, ಫುಟ್ಬಾಲ್ ಆಟವನ್ನು ಅಲ್ಲಿ ಕೂಡ ಭಾಗವಹಿಸ್ತವೆ. ಆ ಮಹಾಮೇಳದಲ್ಲಿ ಪಾಲ್ಗೊಂಡು ಚಾಂಪಿಯನ್ ಕೂಡ ಏನಾಗಿರ್ತವೆ, ವಿನ್ನರ್ ಕೂಡ ಆಗಿರ್ತವೆ. ಅಲ್ಲಿ ಅರ್ಹತಾ ಸುತ್ತಿನ ಹಂತದಲ್ಲಿ 202 ರಾಷ್ಟ್ರಗಳು ಏನು ಮಾಡ್ತವೆ, ಇಲ್ಲಿ ಭಾಗವಹಿಸ್ತವೆ. ಪಂದ್ಯದಲ್ಲಿ 2007ರಲ್ಲಿ ಆಗಸ್ಟ್ನಲ್ಲಿ ಏನಾಗ್ತವೆ, ಈ ಒಂದು ಮ್ಯಾಚ್ಗಳು ಪ್ರಾರಂಭ ಆಗ್ತವೆ. ಒಟ್ಟು ನಡೆದ ಪಂದ್ಯಗಳು ಎಷ್ಟು ಅಂದರೆ 848. 2009ರಲ್ಲಿ ಈ ಪಂದ್ಯಗಳು ಏನಾಗ್ತವೆ, ಮುಗ್ತವೆ. ಅಂದರೆ ಅಲ್ಲಿ ಗಂಟೆ ನಡೆದು ಆಮೇಲೆ ಏನಾಗ್ತವೆ, ನಿಂತು ಹೋಗ್ತವೆ. ಏಷ್ಯಾ ಮಹಾಖಂಡದ ಕಡೆಯಿಂದ ಭಾರತವೂ ಸೇರಿದಂತೆ ಒಟ್ಟು 4 ತಂಡಗಳೇನಾಗ್ತವೆ ಇಲ್ಲಿ ಆಯ್ಕೆಯಾಗಿರ್ತವೆ. ಮೊಟ್ಟ ಮೊದಲ ಪಂದ್ಯದಲ್ಲಿ ಭಾರತ ಏನಾಗ್ತು, ಸೋತಿ ಹೊರಗೆ ಬಂದಿರ್ತೈತೆ. ಅಲ್ಲಿ ಏನು ಮಾಡ್ತೈತೆ, ಭಾರತ ಸೋಲನ್ನು ಕಾಣ್ತದಲ್ಲಿ. ಇಷ್ಟೇನಾಯ್ತಂದರೆ ಫಿಫಾ ಫುಟ್ಬಾಲಲ್ಲಿ ಭಾರತ ಯಾವ ರೀತಿ ಭಾಗವಹಿಸಿತ್ತು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಆಟಗಾರರ ಸಾಮಗ್ರಿಗಳು. ಆಟಗಾರರಿಗೆ ಸಮವಸ್ತ್ರ ಏನಾಗಿರ್ತೈತಿ, ಕಡ್ಡಾಯವಾಗಿರ್ತೈತಿ. ಸಮವಸ್ತ್ರ ಕಡ್ಡಾಯವಾಗಿರಬೇಕು. ಅಲ್ಲಿ ಜೆರ್ಸಿ, ನಿಕ್ಕರ್, ಕಾಲು ಚೆಂಡಿನ ಬೂಟು, ಕಾಲು ಚೀಲ, ಗಾರ್ಡ್ ಇವು ಏನಾಗಿರ್ಬೇಕು, ಕಡ್ಡಾಯವಾಗಿರಬೇಕು. ಗೋಲ್ ಕೀಪರ್ನ ಸಮವಸ್ತ್ರ ಏನಾಗಿರ್ತದೆ, ಬೇರೆ ಆಗಿರ್ತೈತೆ. ಯಾಕೆಂದರೆ ಡಿಫ್ರೆಂಟ್ ಹಾಕ್ಕೊಳ್ಬೇಕಲ್ಲ, ಅವ್ರು ಏನಾಗಿರ್ತೈತೆ, ಅದು ಬೇರೆ ಆಗಿರ್ತೈತೆ. ಸಂಖ್ಯೆ 1 ಕೊಡಬೇಕು. ಅವ್ರಿಗೇನು ಕೊಡಬೇಕಂದ್ರೆ 1 ಸಂಖ್ಯೆ ಕೊಡಬೇಕು. ಕಾರ್ನರ್ ಬಾವುಟಗಳು 4, ಲೈನ್ಮನ್ ಬಾವುಟಗಳು 2, ಗೋಲ್ ಪೋಸ್ಟ್ ನಟ್ಟು ಬೇಕಾಗ್ತವೆ. ಏನು ನೋಡಿರಿ, ಕಾರ್ನರ್ ಬಾವುಟಗಳು 4, ಲೈನ್ ಬಾವುಟಗಳು 2, ಗೋಲ್ ಪೋಸ್ಟ್ ಬಾವುಟಗಳು ಏನಾಗ್ತವೆ, 2 ಬೇಕಾಗ್ತವೆ. ಈ ರೀತಿ ಆಟಗಾರರ ಸಾಮಗ್ರಿಗಳಿರ್ತವೆ, ಅಂದರೆ ಆಟಕ್ಕೆ ಬಳಸುವಂಥ ಸಾಮಗ್ರಿಗಳಿವು. ಇದುವರೆಗೂ ವಿಶ್ವಕಪ್ ಫುಟ್ಬಾಲ್ ಫಲಿತಾಂಶ ಏನಿದೆ ನೋಡ್ರಿ. ಫಸ್ಟು ವಿಶ್ವಕಪ್ ಫುಟ್ಬಾಲ್ ಯಾವಾಗ ನಡೀತು ಅಂದರೆ ಅದು 1930ರಲ್ಲಿ ನಡೀತದೆ. ಯಾವ ರಾಷ್ಟ್ರ ನಡೆಸ್ಕೊಡ್ತದೆ ಅಂದರೆ ಅದು ಉರುಗ್ವೆ ರಾಷ್ಟ್ರ ನಡೆಸ್ಕೊಳ್ತೈತಿ. ಇಲ್ಲಿ ಯಾವುದಪ್ಪ ವಿಜಯ ಆಗಿದೆ ಅಂದರೆ ಉರುಗ್ವೆ. ಸ್ವತಂತ್ರ ರಾಷ್ಟ್ರ ಯಾವುದಂದರೆ ಅರ್ಜೆಂಟೀನಾ ಮತ್ತು ಉರುಗ್ವೆ ಮಧ್ಯೆ ನಡೀತೈತೆ. ಅಲ್ಲಿ ಉರುಗ್ವೆ ವಿನ್ ಆಗಿದ್ರೆ ಅರ್ಜೆಂಟೀನಾ ಏನಾಗುತ್ತೆ, ಸೋತೈತೆ. 1934ರಲ್ಲಿ ಇಟಲಿಯಲ್ಲಿ ನಡೀತೈತೆ. ಅಲ್ಲಿ ವಿಜಯ ಸಾಧಿಸಿದ್ದು ಇಟಲಿ. ಅಲ್ಲಿ ಸ್ವತಂತ್ರ ರಾಷ್ಟ್ರ ಜೆಕೋಸ್ಲೋವಾಕಿಯಾ. ನೋಡಿರಿ, 1938ರಲ್ಲಿ ಫ್ರಾನ್ಸ್. ಇಲ್ಲಿ ವಿಜಯ ಆಗಿದ್ದು ಇಟಲಿಯ ಏನಾಗ್ತೈತೆ, ಗೆಲ್ತೈತೆ. ಫ್ರಾನ್ಸಲ್ಲಿ ಗೇಮ್ಸ್ ನಡೀತೈತೆ. ಹಂಗೇರಿ ಸೋಲ್ತೈತೆ ಇಲ್ಲಿ. 1950ರಲ್ಲಿ ಬ್ರೆಜಿಲ್ ಏನಾಗ್ತೈತೆ, ನಡೆಸ್ಕೊಡ್ತೈತೆ. ಉರುಗ್ವೆಯಲ್ಲಿ ವಿನ್ ಆಗಿರ್ತೈತೆ, ಬ್ರೆಜಿಲ್ ಸೋತಿರ್ತೈತೆ. 1954ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತೈತೆ. ಪಶ್ಚಿಮ ಜರ್ಮನಿ ವಿನ್ ಆದರೆ ಹಂಗೇರಿ ಏನಾಗುತ್ತೆ, ಸೋಲ್ತೈತೆ. 1958ರಲ್ಲಿ ಸ್ವೀಡನ್ ಏನಾಗ್ತೈತೆ, ನಡೆಸ್ಕೊಳ್ತೈತೆ. ಬ್ರೆಜಿಲ್ ಏನಾಗುತ್ತೆ, ವಿಜಯ ಆಗ್ತೈತೆ. ಸ್ವೀಡನ್ ಏನಾಗ್ತೈತೆ, ಸೋಲ್ತೈತೆ. ಚೀಲಿ ಇದೇನಾಗ್ತೈತೆ, 1962ರಲ್ಲಿ ಅತಿಥೇಯ ರಾಷ್ಟ್ರ ಅಂದರೆ ಇದು ನಡೆಸ್ಕೊಡ್ತೈತೆ ಚೀಲಿ. ಅವಾಗ ವಿಜಯ ಆಗಿದೆ ಅಂದರೆ ಬ್ರೆಜಿಲ್ಲು. ಯಾವ್ದು ಸೋಲ್ತಂದರೆ ಜೆಕೋಸ್ಲೋವಾಕಿಯಾ ಸೋಲ್ತದೆ.
ನೋಡ್ರಿ 1966ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೀತೈತೆ. ಇಂಗ್ಲೆಂಡ್ ಗೆಲ್ತೈತೆ. ಇಲ್ಲಿ ಪಶ್ಚಿಮ ಜರ್ಮನಿ ಸೋಲ್ತೈತೆ. ಮೆಕ್ಸಿಕೋ 1970ರಲ್ಲಿ ನಡೀತೈತೆ. ಬ್ರೆಜಿಲ್ ಗೆಲ್ತೈತೆ. ಇಟಲಿ ಸೋಲ್ತೈತೆ. ನಡೆದಿರೋದು ಮೆಕ್ಸಿಕೋದಲ್ಲಿ. 1974ರಲ್ಲಿ ಪಶ್ಚಿಮ ಜರ್ಮನಿಯಲ್ಲಿ ನಡೀತೈತೆ. ಪಶ್ಚಿಮ ಜರ್ಮನಿ ವಿನ್ ಆಗ್ತೈತೆ. ನೆದರ್ಲ್ಯಾಂಡ್ ಏನಾಗುತ್ತೆ ಇಲ್ಲಿ ಸೋಲ್ತೈತೆ. ಇವಾಗ 1978ರಲ್ಲಿ ಅರ್ಜೆಂಟೀನಾ ಏನಾಗುತ್ತೆ ಇಲ್ಲಿ ವಿನ್ ಆಗ್ತೈತೆ. ಅರ್ಜೆಂಟೀನಾನೇ ನಡೆಸ್ಕೊಳ್ತೈತಿ. ಅರ್ಜೆಂಟೀನಾನೇ ವಿನ್ ಆಗ್ತೈತಿ. ಸೋತಿರೋದು ನೆದರ್ಲ್ಯಾಂಡ್. 1982ರಲ್ಲಿ ಸ್ಪೇನ್ ಇಟಲಿ ದೇಶ ವಿನ್ ಆಗಿರ್ತೈತಿ. ಇಲ್ಲಿ ಪಶ್ಚಿಮ ಜರ್ಮನಿ ಸೋಲ್ತೈತಿ. 1980ರಲ್ಲಿ ಮೆಕ್ಸಿಕೋದಲ್ಲಿ ನಡೀತೈತೆ. ಅರ್ಜೆಂಟೀನಾ ವಿನ್ ಆಗಿದ್ರೆ ಇಲ್ಲೇನಾಗ್ತೈತೆ ಪಶ್ಚಿಮ ಜರ್ಮನಿ ಸೋಲ್ತೈತೆ. 1990ರಲ್ಲಿ ಇಟಲಿ ನಡೆಸ್ಕೊಡ್ತೈತಿ. ಅಲ್ಲಿ ಪಶ್ಚಿಮ ಜರ್ಮನಿ ವಿನ್ನು, ಅರ್ಜೆಂಟೀನಾ ಸೋಲ್. 1994ರಲ್ಲಿ USA ನಡೀತೈತಿ. ಬ್ರೆಜಿಲ್ ಏನಾಗ್ತೈತೆ ಅಲ್ಲಿ ವಿನ್ ಆಗ್ತೈತೆ. ಇಟಲಿ ಸೋಲ್ತೈತೆ. 1998ರಲ್ಲಿ ಫ್ರಾನ್ಸ್ ದೇಶದಲ್ಲಿ ನಡೀತೈತಿ. ಅಲ್ಲಿ ಫ್ರಾನ್ಸ್ ವಿನ್ ಆಗಿರ್ತೈತಿ ಮತ್ತು ಬ್ರೆಜಿಲ್ ಸೋಲ್ತೈತಿ. 2002ರಲ್ಲಿ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಎರಡು ಸೇರಿಸಿ ನಡೆಸ್ಕೊಡ್ತವೆ. ಇಲ್ಲಿ ಬ್ರೆಜಿಲ್ ಏನಾಗ್ತೈತಿ ವಿನ್ ಆಗಿರ್ತೈತಿ. ಜರ್ಮನಿ ಏನಾಗಿರ್ತೈತಿ ಸೋಲ್ತೈತಿ. 2006ರಲ್ಲಿ ಜರ್ಮನಿ ನಡೆಸ್ಕೊಡ್ತೈತಿ. ಅಲ್ಲಿ ಇಟಲಿ ವಿನ್ ಆಗಿರ್ತೈತಿ. ಫ್ರಾನ್ಸ್ ಸೋತಿರ್ತೈತಿ. ಹಾಗೆ 2010ರಲ್ಲಿ ದಕ್ಷಿಣ ಕೊರಿಯಾ ಸ್ಪೇನ್ ನಡೀತೈತಿ. ಇಲ್ಲಿ ನೆದರ್ಲ್ಯಾಂಡ್ ಏನಾಗ್ತೈತಿ ಸೋಲ್ತೈತಿ. ಸ್ಪೇನ್ ವಿನ್ ಆಗ್ತೈತಿ. 2014ರಲ್ಲಿ ಬ್ರೆಜಿಲ್ನಲ್ಲಿ ನಡೀತೈತಿ. ಇಲ್ಲಿ ಯಾವ ರಾಷ್ಟ್ರ ವಿನ್ ಆಗ್ತೈತಿ ಯಾವ ರಾಷ್ಟ್ರ ಸೋಲ್ತೈತಿ ಅಂತ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ವಿಜಯ ಆಗಿರೋದು ಅರ್ಜೆಂಟೀನಾ ವಿಜಯ ಆಗ್ತೈತೆ. ಇಲ್ಲಿ ಬ್ರೆಜಿಲ್ ಏನಾಗ್ತೈತೆ ಸೋಲ್ತೈತೆ. ಇದು ಕರೆಂಟ್ ಇವೆಂಟ್ಸಲ್ಲಿ ಬರ್ತೈತಿ. ನಾನು ಅವಸರಿ ಅವಾಗ ಏನು ಮಾಡ್ತೀವಿ ಎಲ್ಲ ಮೆನ್ಷನ್ ಮಾಡ್ತೀನಿ. 2014ರಿಂದ 2025 ಎಷ್ಟು ವಿಶ್ವಕಪ್ ನಡೆದಿವೆ ಅಂತೇಳಿ ನಾನು ಒಂದರಲ್ಲಿ ಕರೆಂಟ್ ಇವೆಂಟ್ಸಲ್ಲಿ ಹೇಳ್ಕೊಡ್ತೀನಿ. ಇವಾಗ 2014 ತಿಳ್ಕೊಳ್ರಿ. ಇಲ್ಲಿ ಆಗ್ತದೆ ಅರ್ಜೆಂಟೀನಾ ಏನಾಗ್ತೈತೆ ಇಲ್ಲಿ ವಿನ್ ಆಗ್ತೈತೆ. ಇಲ್ಲಿ 2014ರಿಂದ ಕೂಡ ನಾನು ಮೆನ್ಷನ್ ಮಾಡ್ತೀನಿ. 2010 ತನಕ ಕನ್ಸಿಡರ್ ಮಾಡ್ಕೊಳ್ರಿ. ಇದು 2014 ಮತ್ತು 2018 ಈ ರೀತಿ ಇವನು ಕೂಡ 4 ವರ್ಷಕ್ಕೆ ನಡೀತಾವಲ್ಲ, ಅದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಕರೆಂಟ್ ಇವೆಂಟ್ಸಲ್ಲಿ ಹೇಳ್ತೀನಿ. ಅದು ಇವಾಗ ಪ್ರಸಿದ್ಧ ಫುಟ್ಬಾಲ್ ಆಟಗಾರರ ಪರಿಚಯ ಇದೆ. ಇದು ಇಲ್ಲಿ ಭಾರತದ ಅಂತಾರಾಷ್ಟ್ರೀಯ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಡುಬರ್ತೈತಿ. ಇದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.